ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿಮಗೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇಲ್ಲದಂತೆಯೇ ಕೂಡ ನೀವು ಗೂಗಲ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ. ಯಾವುದೇ ರೀತಿಯಲ್ಲಿ ನಿಮಗೆ ಇಮೇಲ್ ವೆರಿಫಿಕೇಷನ್ ಬೇಕಂತಿಲ್ಲ ಅಥವಾ ನಿಮ್ಮ ಮೊಬೈಲ್ ನಂಬರ್ನ ವೆರಿಫಿಕೇಷನ್ ಬೇಕಂತಿಲ್ಲ. ಹಾಗೆಯೇ ಕೂಡ ನೀವು ಇಲ್ಲಿ ಒಂದು ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಬೋದು. ಯಾವ ರೀತಿ ಅಂತ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ವಿಡಿಯೋವನ್ನು ತೋರಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲಿಗೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಅಕೌಂಟ್ನ ಇಲ್ಲಿ ಸೆಟ್ಟಿಂಗ್ಗೆ ಹೋಗಬೇಕಾಗುತ್ತೆ. ಈ ಒಂದು ಮೊಬೈಲ್ ಸೆಟ್ಟಿಂಗ್ ಹೋಗಿ ನಂತರ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನೋಡಿ, ಇಲ್ಲಿ ಗೂಗಲ್ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ನಿಮಗೆ ಈ ಕಡೆ ನೋಡ್ಬೋದು, ರೈಟ್ ಸೈಡಲ್ಲಿ ಆಲ್ ಸರ್ವಿಸ್ ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡಿ, ಇಲ್ಲಿ ಫೋನ್ ನಂಬರ್ ವೆರಿಫಿಕೇಷನ್ ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಆಟೋಮೆಟಿಕಲಿ ವೆರಿಫೈ ಫೋನ್ ನಂಬರ್ ಅಂತ ಕಾಣಿಸ್ತಿದೆಯಲ್ಲ, ಇದನ್ನು ನೀವು ಆಪ್ಷನ್ ಆಫ್ ಮಾಡಬೇಕಾಗುತ್ತೆ. ಈ ಒಂದು ಆಪ್ಷನನ್ನು ಆಫ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರಲ್ಲಿ ವೆರಿಫಿಕೇಷನ್ ಆಗೋದಿಲ್ಲ. ಇಲ್ಲಿ ನಿಮ್ಮ ಸ್ಕ್ರೀನ್ ಲಾಕ್ ಅಥವಾ ನೀವು ಇಲ್ಲಿ ಫಿಂಗರ್ ಪ್ರಿಂಟನ್ನು ಕೂಡ ಇಡಬಹುದು. ಇವಾಗ ಇದು ಆಫ್ ಆಗಿದೆ. ಇವಾಗ ನಿಮಗೆ ನಾನು ಇಲ್ಲಿ ಯಾವ ರೀತಿ ನಿಮ್ಮ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ನಿಮ್ಮ ಇಮೇಲ್ ಅಥವಾ ಈ ಒಂದು ಗೂಗಲ್ ನೋಡಿ, ಅದನ್ನು ಕ್ಲಿಕ್ ಮಾಡಿ. ನೀವು ನೋಡಿ, ಇಲ್ಲಿ ಪ್ರೊಫೈಲ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ಅಕೌಂಟ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ ಫಸ್ಟ್ ಆಪ್ಷನ್. ಇಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ನೀವು ಇಲ್ಲಿ ಪ್ಯಾಟರ್ನ್ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಕಾಣಿಸ್ತಿದೆ ನೋಡಿ ಕ್ರಿಯೇಟ್ ಅಕೌಂಟ್, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಕ್ಲಿಕ್ ಮಾಡಿ ನೀವು. ನಂತರ ಇಲ್ಲಿ ನಿಮ್ಮ ಒಂದು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಎರಡನ್ನು ಕೂಡ ನೀವು ಎಂಟರ್ ಮಾಡಿ. ಇಲ್ಲಿ ನೆಕ್ಸ್ಟ್ ಒತ್ತಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಜೆಂಡರನ್ನು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದವಾಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನೀವು ಕ್ರಿಯೇಟ್ ಮಾಡುವಂಥ ಇಮೇಲ್ ಒಂದು ಎಂಟರ್ ಮಾಡಬೇಕಾಗುತ್ತೆ. ಯಾವ ಹೆಸರಲ್ಲಿ ನೀವು ಈ ಒಂದು ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ತೀರಂತ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಯೂಸ್ ಲೆಟರ್, ನಂಬರ್ ಆ್ಯಂಡ್ ಫುಲ್ ಸ್ಟಾಪ್ ಅಂತ. ಇಲ್ಲಿ ಲೆಟರ್ ಮತ್ತು ನಂಬರು ಮತ್ತು ಫುಲ್ ಸ್ಟಾಪನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ನನ್ನ ಹೆಸರನ್ನು ಎಂಟರ್ ಮಾಡ್ತೇನೆ, ಮತ್ತು ಒಂದು ಲೆಟರನ್ನು ಕೂಡ ಎಂಟರ್ ಮಾಡ್ತೇನೆ ಇಲ್ಲಿ. ಹಾಗೆ ನಾನು ಫುಲ್ ಸ್ಟಾಪನ್ನು ಕೂಡ ಯೂಸ್ ಮಾಡ್ತೇನೆ. ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇವಾಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಅಷ್ಟು ಸ್ಮಾಲ್ ಲೆಟರನ್ನು ಯೂಸ್ ಮಾಡಬೇಕು. ಇಲ್ಲಿ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿದ್ರೆ ಆಗೋದಿಲ್ಲ ನೋಡಿ. ಇವಾಗ ಇಲ್ಲಿ ಬಂದಿರುವಂಥದ್ದು, ಇದರಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ತೇನೆ ನಾನು. ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೀವು ಕ್ರಿಯೇಟ್ ಮಾಡಿದಂಥ ಒಂದು ಐ ಡಿಯ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ನೀವು ಇವಾಗ ಸೆಲೆಕ್ಟ್ ಮಾಡಿದ್ರಲ್ಲ ಇಮೇಲ್ ಐ ಡಿ, ಇದರ ಒಂದು ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ನಾನು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ್ದೇನೆ. ನಂತರ ನೆಕ್ಸ್ಟ್ ಒತ್ತಿ. ಇಲ್ಲಿ ಎಸ್ ಐ ಎಮ್ ಇನ್ ಅಂತ ಕಾಣಿಸ್ತಿದೆ, ಅದನ್ನು ಒತ್ತಿ. ನಂತರ ಇಲ್ಲಿ ನಿಮ್ಮ ಐ ಡಿ ನೋಡ್ಕೊಳ್ಬೋದು ಕ್ರಿಯೇಟ್ ಆಗಿರುವಂಥದ್ದು. ನಂತರ ನೆಕ್ಸ್ಟ್ ಒತ್ತಿ. ಇಲ್ಲಿ ಸ್ಕ್ರೋಲ್ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಡೋಂಟ್ ಸೇವ್ ಮೈ ವೆಬ್ ಆ್ಯಂಡ್ ಆ್ಯಪ್ ಆಕ್ಟಿವಿಟೀಸ್ ಇನ್ ಮೈ ಅಕೌಂಟ್ ಅಂತ ಕಾಣಿಸ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಂತರ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿರುವಂಥದ್ದು ನೋಡ್ಕೊಳ್ಬೋದು ನೀವು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ಗೌಡ V733 ಅಂತ. ಈ ಒಂದು ಅಕೌಂಟ್ ಇವಾಗ ನಾವು ಕ್ರಿಯೇಟ್ ಮಾಡಿರುವಂಥದ್ದು. ಹೀಗೆ ಫ್ರೆಂಡ್ಸ್, ನಾವಿಲ್ಲಿ ಈ ಒಂದು ಐ ಡಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಯಾವುದೇ ರೀತಿಯಲ್ಲಿ ಫೋನ್ ನಂಬರನ್ನು ಯೂಸ್ ಮಾಡಿಲ್ಲ.
ಹಾಗೆಯೇ ಹಳೆಯ ಒಂದು ಇಮೇಲ್ ಐ ಡಿಯನ್ನು ಕೂಡ ಯೂಸ್ ಮಾಡಿಲ್ಲ. ಇಲ್ಲಿ ಹಾಗೆಯೇ ಈ ಒಂದು ಐ ಡಿಯನ್ನು ಕ್ರಿಯೇಟ್ ಮಾಡಿದ್ವಿ. ಇದೇ ರೀತಿಯಲ್ಲಿ ನೀವು ಕೂಡ ಈ ರೀತಿಯಲ್ಲಿ ಒಂದು ಯಾವುದೇ ಮೊಬೈಲ್ ನಂಬರ್ ಇಲ್ಲದಂತೆಯೇ ಕೂಡ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಬೋದು, ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ. ಇದಿಷ್ಟು ಫ್ರೆಂಡ್ಸ್ ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ. ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.